ನಾವು ನಿಮ್ಮ ಕಾಸ್ಟ್ನ ನೆನೆಸ್ಕೊಳ್ಬೇಕು. ನೀವು ಹೇಳಿದ್ರಿ ಹೊಸಬರು ಸುನೀಲ್ ಇರ್ಬೋದು, ದಟ್ ಕ್ಯಾಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಮೈನ್ಲಿ ಎಕ್ಸ್ಕ್ಯೂಸ್ ಮೀ ಸಾಂಗ್ ಸಾಂಗ್ಸ್ ಎಸ್ ಬಹಳ ಸಾಂಗ್ಸ್ಗಳು ತುಂಬಾ ಚೆನ್ನಾಗಿ ಮಾಡಿದ್ವಿ. ಪ್ರೇಮ್ ಒಂದು ಸಿನಿಮಾ ಅಂಡ್ರೋಲ್ ಸಿನಿಮಾನೇ ಅನ್ಕೊಂಡು ಇಮೇಜ್ ಏನು ಕ್ರಿಯೇಟ್ ಮಾಡಕ್ಕಾಗಲ್ಲ. ಹುಡುಗಿರ ನೋಟ ಯಾಕೆ ಹೀಗಿದೆ, ಸೂರ್ಯನೇ ಸುಟ್ಟು ಹೋಗೋ ಹಾಗಿದೆ, ಐ ಡೋಂಟ್ ನೋ ಹೂಸ್ ಧೂಳಾಯ್ತು ಮೂರು ಲೋಕ, ಹುಡುಗರು ಯಾವ ಲೆಕ್ಕ. ವೆಲ್ಕಮ್ ಸುನಿ ರಿಯಲಿ ಗ್ರೇಟ್. ನಾನು ಇವನ್ ಬಗ್ಗೆ ಅಂತೂ ಹೇಳಂಗೆ ಇಲ್ಲ. ಸುನಿ ಬಗ್ಗೆ ಆ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್, ಅದು ವಿಲನ್ ಕ್ಯಾರೆಕ್ಟರ್ ಅಂದ್ರೆ ನಿಮ್ಗೆ ಅದು ಬೇರೆ ಯಾರು ಮಾಡಕ್ ಸಾಧ್ಯನೂ ಇಲ್ಲ. ಅಯ್ಯೋ ಬಹಳ ಒಳ್ಳೆ ಎನರ್ಜಿ ಇತ್ತು ಸ್ಕ್ರೀನ್ ಅಲ್ಲಿ. ಆ ಪರ್ಟಿಕ್ಯುಲರ್ ಫಿಲ್ಮ್ ಮರೆಯಕ್ಕೆ ಆಗಲ್ಲ. ಇವರು ಫಸ್ಟ್ ಕ್ಲಾಸ್. ಅದಕ್ಕೆ ಅದನ್ನ ಸ್ವಲ್ಪ ಏನ್ ಮಾಡ್ಬಿಟ್ಟೆ, ಕತೆ ಮಾಡಾದ್ಮೇಲೆ ಮತ್ತೆ ಸುನೀನ್ ಹಾಕಿದಾಗ ಇನ್ನ ಇನ್ಸ್ಪೈರ್ ಆಯ್ತು ನನ್ಗೆ ಆ ಪಾತ್ರ. ಅದನ್ನ ಇನ್ನ ಡೆವಲಪ್ ಮಾಡಿ 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 ಬರ್ದೆ ಆನ್ ಸ್ಪಾಟ್ ಅಲ್ಲಿ ಅದೇನ್ ಮಾಡ್ಬಿಟ್ಟೆ, ಇನ್ನು ಎಷ್ಟು ಮಟ್ಟಕ್ಕೆ ತರ್ಬೋದು. ಏನ್ ಶಾರುಖ್ ಖಾನ್ ಒಬ್ನೇನಾ ನಮ್ಮ ಕರ್ನಾಟಕದಲ್ಲಿ ಅವರಪ್ಪ ಅಂತ ತೋರ್ಸೋಣ. ನನಗೆ ಈ ಕ್ಯಾರೆಕ್ಟರ್ ಬಗ್ಗೆ ಬ್ರೀಫ್ ಕೊಟ್ಟಿದ್ದು ನಿಮ್ ವಿಜಯನಗರ ಆಫೀಸ್ ಇತ್ತಲ್ಲ ಗುರುಗಳೇ, ಅಲ್ಲಿ ಕರೆಸ್ಬಿಟ್ಟು ಒಂದು ಮಾತು ನನಗೆ ಇನ್ನೂ ಕಿವಿ ಕಟ್ಟದಾಗಿದೆ. ನೀನು ಪಾಕಿಸ್ತಾನ, ಅವನು ಇಂಡಿಯಾ ಅಂತ. ಇದೇ ಮಾತು ಹೇಳ್ತಾ ಇದ್ರು. ನೀನ್ ಪಾಕಿಸ್ತಾನ, ಒಂಥರ ಸರಿ ಇಲ್ಲ ನೀನು ಅಂತ. ಸೊ ನನ್ಗೆ ಈ ತರ ಫೇಸ್ ಇಟ್ಕೊಂಡು, ಸ್ವಲ್ಪ ಚಾಕ್ಲೇಟಿ ಫೇಸ್ ಇಟ್ಕೊಂಡು, ಆ ತರ ಕೆಟ್ಟು ಏನೋ ಮನಸ್ಸಿನಲ್ಲಿ ಆ ತರ ಕೆಟ್ಟು ಇಟ್ಕೊಂಡಿರೋದು ಏನೋ ವರ್ಕ್ ಆಗತ್ತೆ ಅಂತ ಅನ್ಕೊಂಡಿದ್ದೆ. ಇವ್ರು ಹೇಳ್ತಾ ಇದ್ದಿದ್ದು ನನಗೆ ಒಂಥರ ತಲೆಯಲ್ಲಿ ಸೆಟ್ ಆಗ್ಬಿಟ್ಟಿತ್ತು. ಸೊ ಇವ್ರು ಮಾಡ್ಸಿರೋದು ರಿಯಲಿ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ದ ಸ್ಕ್ರೀನ್ ಪ್ರೆಸೆಂಟ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಹಾಡು ಶುರು ಮಾಡಿದ್ರೆ ಹಂಗೆ ಮುಗಿಸ್ಕೊಂಡು ಎರಡು ಲೈನ್ ಮಾತ್ರ ಹಾಡ್ಬಿಟ್ರೆ ಏನ್ ಸರ್ ಚೆನ್ನಾಗಿ ಬರ ಹಾಡ್ಕೊಂಡು ಬಂದ್ರು ಅವರು. ಧೂಳಾಯ್ತು ಮೂರು ಲೋಕ, ಹುಡುಗರು ಯಾವ ಲೆಕ್ಕ, ಆದ್ರೂನು ಪ್ರೀತಿ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು. ಕರಿಯ ಹಿಟ್ ಆಯ್ತು, ಎಕ್ಸ್ಕ್ಯೂಸ್ ಮಿ ಹಿಟ್ ಆಯ್ತು, ಆಮೇಲೆ ಬಂತು ಜೋಗಿ. ಅವಾಗ ಅಮ್ಮ ಪಾರ್ವತಮ್ಮ ಎಕ್ಸ್ಕ್ಯೂಸ್ ಮಿ ಹಿಟ್ ಆದ ತಕ್ಷಣ ಕರೆದ್ರು ನನಗೆ ಇಲ್ಲ ಮಾಡ್ತೀನಮ್ಮ ಅನ್ಕೊಂಡೆ ಹೋಗ್ತಿದ್ದೆ. ಯಾಕಂದ್ರೆ ನನ್ನ ಹತ್ರ ಕತೆ ಇರಲಿಲ್ಲ, ನನ್ನ ಹತ್ರ ಏನು ಥಿಂಕಿಂಗ್ ಇರಲಿಲ್ಲ. ಆಗ ಯಾವುದೋ ಒಂದು ವಿಸಿಕ್ ಹೋಗಿದ್ದೆ ನಾನು, ಶಿವಣ್ಣ ಮಾತಾಡ್ಬೇಕಾರೆ ಅಲ್ಲಿ ಹುಟ್ಟಿದ್ದ ಕತೆ ನನಗೆ. ಒಂದು ಸಿನಿಮಾ ಮಾಡೋಣ ಪ್ರೇಮ್ ಅಂತು. ಶಿವಣ್ಣ ಅಣ್ಣ ಅಯ್ಯೋ ನೀವು ಮಾಡೋಣ ಅನ್ನೋದು ದೊಡ್ಡ ವಿಷಯ. ಮಾಡ್ತೀನಿ ಹಂಗಾರೆ ನೀವು ಇದು ಕೊಡಿ, ನನಗೆ ಡೇಟ್ ಕೊಡಿ, ಮಾಡ್ತೀನಿ ನಾನು. ಸರಿ ಓಕೆ ಅಂತ ಸ್ಟಾರ್ಟ್ ಆಗಿದ್ದು. ಆ ಮನೆಯಿಂದ ಬರ್ಬೇಕಾದ್ರೆ ಕತೆ ಮಾಡಿದ್ದೀನಿ ನಾನು. ಮಾಡಿ ಡೈರೆಕ್ಟಾಗಿ ಬಂದು ಗುರುಜಿ ಹತ್ರ ಬಂದು ಕೇಳಿದ್ರು, ಏನು ಕತೆ ಮಾಡಿ ಗುರುಜಿ? ಸೆಂಟಿಮೆಂಟ್ ಕತೆ ಏನು ಅಂತ ಕೇಳಕ್ ಹೋಗ್ಬೇಡಿ ಒಟ್ಟು, ಯಾಕಂದ್ರೆ ಇನ್ನೂ ಏನು ಇದಿಲ್ಲ. ಒಂದು ಲೈನ್ ಮಾಡಿದ್ದೀನಿ, ಸೆಂಟಿಮೆಂಟ್ ಕತೆ, ಹಿಂಗೆ ಮಾಡೋಣ ಗುರುಜಿ, ಏನಾರು ಮಾಡೋಣ ಅಂದ್ಬಿಟ್ಟು ಅವ್ರಿಗೊಂದು ಅಷ್ಟು ಕತೆ ಕಟ್ತೆ. ಏನ್ ಸಾಂಗ್ಸ್ ಗುರು, ಮರೆಯಕ್ಕೆ ಆಗಲ್ಲ ಇವತ್ತವರೆಗೂ. ವಾವ್, ಯಾವ ಮಟ್ಟಕ್ಕೆ ಮಾಡಿಕೊಟ್ರು ಅಂದ್ರೆ ಅದೇನೋ ಗೊತ್ತಿಲ್ಲ. ಅವರು ಗುರುಜಿ ಬ್ಲೆಸ್ಸಿಂಗ್ ರಿಯಲಿ ಗ್ರೇಟ್. ನನ್ನ ಈ ಮಟ್ಟಕ್ಕೆ ತಂದು ಕೂರ್ಸಕ್ಕೆ ನನಗೆ ಅವರೊಬ್ರು ಕಾರಣ, ನಿಜವಾಗ್ಲೂ ಈ ಮಟ್ಟಕ್ಕೆ ತಂದು ಇಲ್ಲಿ ಇದಕ್ಕೆ. ರೈಟ್. ಆ ಜೋಗಿಯ ಹಾಡುಗಳು ಮೇನ್ಲಿ ಆ ತಾಯಿ ಸೆಂಟಿಮೆಂಟ್. ಹೌದು, ಅದರ ರೀಸನ್ ನೀವೇ ಹೇಳಿದ್ರಿ, ಶುರುವಾಗಿದ್ದು ನಿಮ್ಮ ಜೀವನದಲ್ಲಿ ನಡೆದಂತ ಘಟನೆಗಳು, ಅದೇ ಪ್ರೇರಣೆ ಅಂತ. ಮೈಸೂರಲ್ಲಿ ಓಪನಿಂಗ್ ಡೇ ನೋಡಿದ್ದೆ ನಾನು, ಚೆನ್ನಾಗಿ ನೆನಪಿದೆ. ಶಿವಣ್ಣನ ಅಲ್ಲಿಂದಾನೆ ಫೋನ್ ಮಾಡಿದ್ದೆ ನಾನು, ಶಿವ ಏನ್ ಸೂಪರ್ ಗುರು ಇದು ಅಂತ. ಅದೆಲ್ಲದಕ್ಕಿಂತ ಅಣ್ಣವರು ಆ ಫಿಲ್ಮ್ ನೋಡಿ ಅವ್ರು ರಿಯಾಕ್ಟ್ ಮಾಡಿದಂತ ಒಂದು ಫೋಟೋ ಇದೆ. ನಿಮ್ಮ ಜೋಗಿ ಫಿಲ್ಮ್ ನೋಡಿ ಹೊರಗಡೆ ಬಂದಾಗ ಶಿವಣ್ಣ ಒಂದ್ ಕಡೆ ಅಳ್ತಾ ಇದ್ದಾರೆ, ಅಣ್ಣವ್ರು ಒಂದ್ ಕಡೆ ಅಳ್ತಾ ಇದ್ದಾರೆ, ನೀವು ಕೈ ಕಟ್ಕೊಂಡು ನಿಂತಿದ್ದೀರಿ. ಆ ಕ್ಷಣದ ಬಗ್ಗೆ ಹೇಳಿ. ಅವಾಗ ಸಿನಿಮಾ ನೋಡಿದಾಗ ಫಸ್ಟು ಗುರುಜಿಗೆ ರೀ ರೆಕಾರ್ಡಿಂಗ್ ಕೊಟ್ಟೆ ನಾನು ಸಿನಿಮಾ. ಸರ್ ಈ ಕಾರಣ ಏನಕ್ಕೆ ಅಂದರೆ, ರೀ ರೆಕಾರ್ಡಿಂಗ್ ಕೊಟ್ಟ ತಕ್ಷಣ ಸಿನಿಮಾ ಅವರು ಫಸ್ಟು ಸಿನಿಮಾ ತೋರಿಸ್ತೆ ಅವ್ರಿಗೆ ಒಂದು ಸ್ಟುಡಿಯೋದಲ್ಲಿ. ಬ್ಯಾಕ್ಗ್ರೌಂಡ್ ಏನು ಮಾಡಿಲ್ಲ, ಓನ್ಲಿ ಈ ಸಿನಿಮಾ ತೋರಿಸ್ತೆ. ಆದ ತಕ್ಷಣ ಒಂದು ಸೆಕೆಂಡ್ ಪ್ರೇಮ್, ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ ಅಂತಿದ್ದೋದ್ರು ಅವರು. ನನ್ನ ತಾಯಿಗೆ ಫೋನ್ ಮಾಡ್ತೀನಿ ಪ್ರೇಮ್ ಅಂದ್ಬಿಟ್ಟು. ಅಂದರೆ ಇನ್ನ ಮ್ಯೂಸಿಕ್ ಇಲ್ಲ, ಮ್ಯೂಸಿಕ್ ಬಂದ್ರೆ ಇನ್ನೆಷ್ಟು ಇಂಪ್ಯಾಕ್ಟ್ ಆಗ್ಬೋದು ಅಂತ. ನನಗೆ ಆ ವಿತೌಟ್ ಮ್ಯೂಸಿಕ್ ಹಂಗೆ ಬತ್ತು. ನನಗೆ ಅವಾಗಲೇ ಅನ್ನಿಸ್ತು ಇದು ಮೋಸ್ಟ್ಲಿ ರೀಚ್ ಆಯ್ತು, ಕನೆಕ್ಟ್ ಆಗುತ್ತೆ, ಹೋಗಿ ಕನೆಕ್ಟ್ ಆಗ್ಬಿಡುತ್ತಿದ್ದು. ಐ ಥಿಂಕ್ ನನಗೆ ಅಪ್ಪಾಜಿ ಮತ್ತೆ ರಜನಿ ಸಾರು ಮತ್ತೆ ಶಿವಣ್ಣ ಅವರೆಲ್ಲ ಅಳ್ತಾ ಇರ್ಬೇಕಾದ್ರೂ ನನಗೇನು ಅನಿಸಿಲ್ಲ. ಸುಮ್ಮನೆ ನಿಂತಿದ್ದೆ ನಾನು. ಅಂದರೆ ಅಂಥ ಒಬ್ಬ ದೊಡ್ಡ ಲೆಜೆಂಡ್ ಅವರು ಆ ಸಿನಿಮಾ ನೋಡಿ ಹತ್ಬಿಟ್ಟು ನನ್ನ ಬೆಂತಟ್ಬಿಟ್ಟು ಹೇಳಿದ್ರು, ನಿನಗೆ ಪಲ್ಸು ಚೆನ್ನಾಗಿ ಗೊತ್ತಿದೆ ಕಣಯ್ಯ, ಆಡಿಯನ್ಸ್ ಪಲ್ಸು ಒಂದು, ಅದಾಗೆ ಜನಗಳ ನಾಡಿ ಮಿಡ್ತ ಚೆನ್ನಾಗಿ ಗೊತ್ತಿದೆ. ನೀನು ಏನಕ್ಕೆ ಅಂದರೆ ಹಳ್ಳಿಯಿಂದ ಬಂದಿದ್ಯಾ ನೀನು, ಅದಕ್ಕೆ ಗೊತ್ತಿದೆ ನಿನಗೆ. ಇವಾಗ ಎಂಥ ಸಿನಿಮಾ ಮಾಡಿದೀಯಾ ನೀನು ಅಂದರೆ ಅವ್ರಿಗೆ ಏನು ಪದಗಳು ನನಗೆ ಅವರು ಏನು ಇದಂದ್ರು ಅಂತಾರೆ ಗೊತ್ತೇನೆ ಇಲ್ಲ. ಇವತ್ತು ನನಗೆ ಹೌದಾ ನಾನಾ ಮಾಡಿದ್ದು ಅನಿಸ್ತದೆ ನನಗೆ. ಆಮೇಲೆ ಇದೇ ಫಿಲ್ಮ್ನ ತಮಿಳಲ್ಲಿ ಮಾಡಬೇಕು ಅಂತ ರಜನಿಕಾಂತ್ ಅವರು ಹೇಳಿದಾಗ ನೀವು ತಮಿಳಿಗೆ ಹೋಗದೇ ಇರೋ ಕಾರಣ ಏನು? ಇಲ್ಲ, ನನಗೆ ರಜನಿ ಸರ್ ಅವಾಗ ಕರೆದ್ಬಿಟ್ಟು ಸಿನಿಮಾ ನೋಡಾದ್ಮೇಲೆ ಮನೆಗೆ ಇಮೇಟ್ ಕರೆದ್ರು. ಮನೆಗೆ ಕರೆದು ಅವರೇ ಎಲ್ಲ ಅಡುಗೆ ಎಲ್ಲ ನಮಗೆ ಇದು ಮಾಡಿಸಿ ತರಿಸಿ ಊಟ ಎಲ್ಲ ಕೊಡಿಸಿ ಆಗ್ಬಿಟ್ಟು ಅವರು ಒಂದೊಂದು ಸೀನು ಎಕ್ಸ್ಪ್ಲೇನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ನನಗೆ. ಈ ಥರ ಈ ಸಿನಿಮಾನೇ ಈಗ ನಾನು ಮಾಡ್ತೀನಿ ಪ್ರೇಮ್ ಅಂದರು. ನನಗೆ ಸಡನ್ನಾಗಿ ಜೀವ ಡಮಾರ್ ಅಂದ್ಬಿಡ್ತು. ಅಯ್ಯಪ್ಪ ಶಿವಣ್ಣನೂ ಇದ್ದಾರೆ ಅಲ್ಲೇನೆ.
ನಾನು ಮಾಡ್ತೀನಿ ಇದನ್ನ ಸಿನಿಮಾ ನೀನು ಡೈರೆಕ್ಟ್ ಮಾಡು ಅಂದರು. ನನಗೆ ಒಂದು ಕ್ಷಣ ಇದು ಮಾಡೋಕ್ಕಾಗಲ್ಲ, ಏನು ಸೂಪರ್ ಸ್ಟಾರ್ ಕೇಳ್ತೀರಾ ಮಾಡೋಕ್ಕೆ, ಎಸ್ ಅಂದ್ಬಿಡ್ಬೋದು. ನಾನು ಇಲ್ಲ ಸರ್ ಗಿವ್ ಮಿ ಪ್ಲೀಸ್ ಟೈಮ್ ಅಂದ್ಬಿಟ್ಟು ಎದ್ದು ಬಂದರೆ ಸುಮಾರು ತಿಂಗಳಾರ್ಗಟ್ಲೆ ಯೋಚನೆ ಮಾಡಿದೆ ನಾನು ಅವ್ರ ಬಗ್ಗೆ. ಯಾಕಂದ್ರೆ ಸೂಪರ್ ಸ್ಟಾರ್ ಬಂದ್ಬಿಟ್ಟು ಹತ್ರ ಜನ ನೋಡಲ್ಲ ಖಂಡಿತವಾಗ್ಲು. ಯಾಕಂದ್ರೆ ರಜನಿ ಸರ್ನ ಬೇರೆ ರೀತಿಯಲ್ಲಿ ನೋಡಿದ್ದಾರೆ, ಕಮಲ್ ಸರ್ನ ಹಂಗೆ ನೋಡ್ತಾರೆ, ರಜನಿ ಸರ್ನ ಬೇರೆ ರೀತಿಯಲ್ಲಿ ನೋಡಿದ್ದಾರೆ. ಸೊ ನಾನು ಅದಕ್ಕೆ ತಿಂಗಳಾರ್ಗಟ್ಲೆ ಆದ್ಮೇಲೆ ನಾನು ಮತ್ತೆ ಸರ್ ಭೇಟಿ ಆಗ್ಬೇಕು ಸರ್ ಅಂತ ಚೆನ್ನೈಗೆ ಹೋಗ್ಬಿಟ್ಟು ಹೇಳಿದೆ, ಸರ್ ಪ್ಲೀಸ್ ಈ ಕತೆ ನಿಮ್ಗೆ ಬೇಡ ಸರ್, ಬಿಟ್ಬಿಡಿ. ಏನಕ್ಕೆ ಅಂದರೆ ಈ ಸಿನಿಮಾ ನೀವು ಮಾಡಿದ್ರೆ ಹೋಗಲ್ಲ 100%. ಯಾಕೆಂದರೆ ಮತ್ತೆ ಇದನ್ನ ರೀಮೇಡ್ ಮಾಡಿದ್ರೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಈ ಪಿಕ್ಚರು. ಒಂದು ಎರಡನೇದು ಸೂಪರ್ ಸ್ಟಾರ್ನ ಹತ್ರ ಜನ ನೋಡಲ್ಲ ನಮ್ಮವರು. ಓಕೆ, ಆ ಕಾರಣಕ್ಕೆ ಮಾಡಿ. ಹ್ಞೂ ಸರ್, ಇದರಿಂದ ದಯವಿಟ್ಟು ಸರ್ ಪ್ಲೀಸ್ ಅಂದ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಅವ್ರಿಗೆ. ಅಂದರೆ ನಾನು ನಿಮ್ಮ ಏನೂ ಇಲ್ಲ ಚಿಕ್ಕ ಹುಡುಗ, ಸೊ ನಿಮ್ಗೆ ಹಿಂಗೆ ಹೇಳೋ ಅರ್ಹತೆ ಅಂತೂ ಯೋಗ್ಯತೆ ಅಂತೂ ಇಲ್ಲ, ಹೇಳಿದ್ದೀನಿ ಸರ್ ಪ್ಲೀಸ್ ದಯವಿಟ್ಟು ಅಂತ. ಅವಾಗ ತಪ್ಕೊಂಡ್ಬಿಟ್ಟು ಇವ್ನಿಗೊಂದು ಕೆಲಸ ಮಾಡು, ಧನುಷ್ ಮಾಡಿ ಸಿನಿಮಾ. ನಾನು ಹೇಳಿದೆ ನಾನು ಡೈರೆಕ್ಟ್ ಮಾಡಲ್ಲ ಸರ್, ಬಿಟ್ಬಿಡಿ ನನ್ನ, ನಾನು ಮತ್ತೆ ಈ ಪಿಕ್ಚರ್ ರೀಮೆಂಟ್ ಮಾಡಲ್ಲ. ಸೊ ಇದನ್ನ ರಜನಿ ಸಾರು ಕೇಳಿದ್ರು, ಸಲ್ಮಾನ್ ಖಾನ್ ಕೇಳಿದ್ರು ಆ ಟೈಮಲ್ಲಿ, ಆಮೇಲೆ ಪ್ರಭಾಸ್ ಕೇಳಿದ್ರು, ಎಲ್ಲರೂ ಕೇಳಿದ್ರು ನೀವು ಡೈರೆಕ್ಟ್ ಮಾಡಿ, ನೀವು ಅದನ್ನ ಮತ್ತೆ ನಾನು ರೀಮೇಕ್ ಮಾಡಲ್ಲ, ನಂಗೆ ಬೇಡ ಅಂದ್ರು. ಈ ಡೈರೆಕ್ಷನ್ ಪೀರಿಯಡ್ ಒಂದು ಮುಗಿಯುತ್ತೆ, ದಿನಂತ ನೀವು ಆಕ್ಟರ್ ಆಗಬೇಕು ಅಂತ ನೀವೇ ಆಸೆ ಪಟ್ರ, ಅದು ಹೇಗೆ ಬಂತು? ನನ್ನ ಪಡೆಗೆ ನಾನು ಆರಾಮಾಗೆ ಡೈರೆಕ್ಟ್ ಮಾಡ್ಕೊಂಡಿದ್ದೆ. ಕೆಲವ್ರು ಏನು ಮಾಡ್ಬಿಟ್ರಲ್ಲ, ಪ್ರೇಮ್ ನೆಕ್ಸ್ಟ್ ಸಿನಿಮಾ ಆಕ್ಟ್ ಮಾಡ್ತೇನೆ ಅನ್ಕೊಂಡು ಬರೋದ್ರು. ಆಮೇಲೆ ನಾನು ಬೇಡ ಸುಮ್ಮನೆ ಇರಪ್ಪ, ನಮ್ಗೆ ಯಾಕೆ ಬೇಕು ಅಂತ. ಕೆಲವ್ರು ಅಂದ್ಬಿಟ್ಟೆ ಏನಕ್ಕೆ ಯಾವುದು ಬಿಟ್ಟಿಲ್ಲ ನೀನು, ಏನಕ್ಕೆ ಯಾವ್ದು ಯಾಕೆ ಬೇಕು ಅಂತ ಹೇಳ್ತೀಯ, ಮಾಡೋಣ ಸರ್. ಹೇಳ್ದೆ ಮಾಡೋಣ, ಯಾಕೆ, ಹೌದು ಕರೆಕ್ಟು ಮಾಡೋಣ, ಅದೇನು ದೊಡ್ಡ ವಿಷಯ. ಸೊ ಚಲ್ರೆ ಅಂದ್ಬಿಟ್ಟು ಅದಕ್ಕೊಂದು ಸ್ಕ್ರಿಪ್ಟ್ ಮಾಡಿದ್ವಿ. ಓಕೆ, ಬಟ್ ಎಂಜಾಯ್ ಮಾಡಿದ್ರೆ ನೀವು ಡೈರೆಕ್ಷನ್ ಎಂಜಾಯ್ ಮಾಡೋಷ್ಟು ಆಕ್ಟಿಂಗ್ನ? ಆಕ್ಟಿಂಗ್ ನಿಮಗೆ ನಾನು ಇವತ್ತು ಹೇಳ್ತೀನಿ. ಸೊ ಯಾಕಂದ್ರೆ ಬಿಕಮ್ ಎಸ್ ಗುಡ್ ಆಕ್ಟರ್. ನಿಮ್ಮ ಮುಂದೆ ನೀವಾಗಲಿ ಕಮಲ್ ಸರ್ ಆಗಲಿ ಯಾರನ್ನು ಬೇರೆ ಬೇರೆ ತಿಂಕೆ ಮಾಡೋಕ್ಕಾಗಲ್ಲ ಅಂಥ ಆ್ಯಕ್ಟರ್ಗಳು. ನಾನು ಆ್ಯಕ್ಟಿಂಗ್ ಅಂದ ತಕ್ಷಣ ನಮ್ಗೆ ಅದು ಸೆಟ್ ಆಗಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೆಲವು ಸಿನಿಮಾಗಳು ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ನನಗೆ ಮೇಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಮೇಕಿಂಗ್. ನಂಗೆ ತುಂಬ ಮೇಕಿಂಗ್ ಅಂದ್ರೆ ತುಂಬ ಇಂಟ್ರೆಸ್ಟ್. ನನಗೆ ಏನಾರು ಹೊಸದ ಏನಾರು ಮಾಡಬೇಕು ಅಂತ. ಆ್ಯಕ್ಟಿಂಗ್ ಅಂದರೆ ಒಬ್ಬ ಡೈರೆಕ್ಟರ್ ರೆಡಿ ಮಾಡಿರ್ತಾನೆ, ಅವ್ನು ಹೇಳ್ತಾನೆ, ಹೋಗ್ತೀವಿ ಆ ಪಾತ್ರಕ್ಕೆ ಏನು ಮಾಡ್ತೀವಿ, ಜೀವ ತುಂಬಿಟ್ಟು ಬರ್ತೀವಿ ಅಷ್ಟೇ. ಬಟ್ ಡೈರೆಕ್ಟರ್ ಹಂಗಲ್ವಲ್ಲ. ಸೊ ಹೌದು, ಹೋಲ್ ಇದನ್ನ ಮಾಡ್ಬೇಕಲ್ಲ. ನನಗೆ ಅದು ಇಷ್ಟ. ಮುಖ್ಯವಾದ ನೀವು ನಿಮ್ಮ ಬರವಣಿಗೆ ಲಿರಿಕ್ಸ್ ಬರೆಯೋದಾಗಿ ನನಗೆ ಬಹಳ ಇಷ್ಟ ಆಗುತ್ತೆ. ಡೈರೆಕ್ಟ್ ಬರಿತೀನಿ ಅಷ್ಟೇ. ಸೊ ಡೈರೆಕ್ಟ್ ಬರಿತೀನಿ. ನಮ್ಗೆ ಹೆಂಗಂದ್ರೆ ಈ ಸುತ್ತಿ ಬಳಸಿ ಬರೆಯಕ್ಕೆ ಬರಲ್ಲ ನನಗೆ. ಇವತ್ತು ಅಷ್ಟೇ ಗಿಡ ಬರಿಗೆ ಅವತ್ತಿದ್ದೆ, ಅಲ್ಲಿದ್ದೆ, ಸುತ್ತಮುತ್ತ. ನನ್ಗೆ ಯಾಕಂದ್ರೆ ನಮ್ಗೆ ಆ ರಾನೆಸ್ಸು ನಮ್ದು. ನಾವೇನ್ ಮಾತಾಡ್ತೀವಿ ಅದನ್ನ ಪದಗಳನ್ನಾಗಿ ಮಾಡ್ಬೇಕು ಅಂತ. ನಮ್ಗೆ ಇನ್ಸ್ಪೈರ್ ಬೈ ಹಂಸಲೇಖ ಸರ್ ಅದೆಲ್ಲ. ಸೊ ಸಾಹಿತ್ಯ ಅಂದ ತಕ್ಷಣ ಇದು ಬ್ರಹ್ಮ, ಸಿಂಪಲ್ ಆಗಿರ್ಬೇಕು, ರೀಚ್ ಥಾಟ್ ಚೆನ್ನಾಗಿ ಕೇಳೋನ್ಗೆ ಎಲ್ಲೋ ಒಂದ್ ಕಡೆ ಮಿಸ್ ಆದಂಗ ಇರ್ಬೇಕು. ಅವ್ನ ಜೀವನ ಮಿಸ್ ಮಾಡ್ಕೊಂಡಾಗಿರ್ಬೇಕು, ಅವ್ನ್ ಸ್ಫೂರ್ತಿ ಆಗ್ಬೇಕು, ಲವ್ ಆಗ್ಲಿ, ಮದರ್ ಆಗ್ಲಿ, ಎನಿಥಿಂಗ್ಸ್. ನನ್ಗೆ ಆ ರೂಟಲ್ಲಿ ಬಂದವ್ ನಾನು ಸಾಹಿತ್ಯ ಅನ್ನೋದು. ರೈಟ್. ಪ್ರೇಮ್ ಅವರೇ, ಇಷ್ಟು ಈ ಜರ್ನಿ ಎಲ್ಲ ಆದ್ಮೇಲೆ ಈಗ ಒಂದು ಬಹಳ ಸುಂದರವಾದ ಹಂತಕ್ಕೆ ತಲುಪಿದಿರಿ. ನೀವು ಒಂದು ಅದ್ಭುತವಾದ ಸಿನಿಮಾನ ಅನೌನ್ಸ್ ಮಾಡಿದಿರಿ, ಕಲಿ ಅಂತ. ಚಿತ್ರದ ಬಗ್ಗೆ ಹೇಳಿ. ಸುದೀಪ್ ಮತ್ತೆ ಶಿವರಾಜ್ ಕುಮಾರ್ ಜೊತೆಗೆ ಆಕ್ಟ್ ಮಾಡ್ತಾರೆ ಅಂತ ಕೇಳಿ ಬಹಳ ಖುಷಿ ಆಯ್ತು ನಮಗೆ. ನಾನು ಶಿವಣ್ಣಗೊಂದು ಸಿನಿಮಾ ಮಾಡೋಕ್ಕಾಗಿತ್ತು, ಸುದೀಪ್ ಅವ್ರಿಗೊಂದು ಬೇರೆ ಸಿನಿಮಾ ಮಾಡೋಕ್ಕಾಗಿತ್ತು. ನಾನು ಮಾಡಿದೆ ಒಂದು ಸಿನಿಮಾ ಮಾಡಿದ್ರೆ ಬೇರೆ ತರ ನಾವು ಏನಾದ್ರು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಇಬ್ಬರನ್ನೂ ಕೇಳಿದೆ, ಮಾಡ್ತೀರಾ? ಎಸ್, ವಿಲ್ ಡೂ ಇಟ್ ಅಂದ್ರು. ದೆನ್ ಇಲ್ಲಿ ಸ್ಟಾರ್ಟ್ ಮಾಡಿದೀನಿ, ಟೈಟಲ್ ಲಾಂಚ್ ಮಾಡಿದೀನಿ. ಇವಾಗ ಕಥೆ ಆಗಿದೆ, ಸ್ಕ್ರೀನ್ ಪ್ಲೇ ಮುಗಿದಿದೆ. ಸೊ ಸ್ಟಾರ್ಟೆಡ್ ಡೈಲಾಗ್ ವರ್ಸನ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿಂದ 3 ಲ್ಯಾಂಗ್ವೇಜ್ ಮಾಡಬೇಕು ಅಂತ ಕಮಲ್ ಸರ್ ಕೇಳಿದ್ದೀನಿ, ಕಮಲ್ ಸರ್ ಕಥೆ ಹೇಳಿದ್ದೀನಿ. ಆಮೇಲೆ ಇನ್ನು ತೆಲುಗಲ್ಲಿ ಇನ್ನೂ ಒಂದು 2-3 ಕ್ಯಾರೆಕ್ಟರ್ಗಳನ್ನ ಇದು ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಸೊ ಹೆಂಗೆ ಹೋಗುತ್ತೆ ಪ್ರೊಸೆಸ್, ಹಂಗೆ ಜೊತೆಲಿ ಹೋಗ್ತೀನಿ.